ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥ ಒಂದು ರೈತರಿಗೆ ನಿಮ್ಮ ಹತ್ರ ರೈತರು ಆಗಿದ್ದರೆ, ನಿಮ್ಮ ಹತ್ರ ಟ್ರ್ಯಾಕ್ಟರ್ ಏನಾದರೂ ಹೊಂದಿದರೆ ಅಂಥ ಒಂದು ಟ್ರ್ಯಾಕ್ಟರ್ ಇದ್ದಂಥ ರೈತರಿಗೆ ಒಂದು ಸಿಹಿ ಸುದ್ದಿನ ಅಂತ ಹೇಳ್ಬೋದು. ಸಬ್ಸಿಡಿಯಲ್ಲಿ ಕಲ್ಟಿವೇಟರ್ ಪಡೆಯಲು ಒಂದು ಆನ್ಲೈನ್ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಅದಕ್ಕೆ ನೀವು ಏನಾದರೂ ಕಲ್ಟಿವೇಟರ್ ತೊಗೋಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರಿ, ರೈತರಿಗೆ ಒಂದು ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ಶುಭ ಸುದ್ದಿಯನ್ನು ಕೊಡಲಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಬೇಕಾಗುವಂಥ ದಾಖಲೆಗಳನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು, ಎಷ್ಟು ಸಬ್ಸಿಡಿ ಇರುತ್ತೆ, ಯಾವ ಕ್ಯಾಟಗರಿಯವರು ಅರ್ಜಿ ಸಲ್ಲಿಸಬೇಕು, ಅದಕ್ಕೆ ಏನೇನು ಮಾಡಬೇಕು, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಆನ್ ಮಾಡ್ತಾನೆ ಮಾಡಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ನೋಡ್ಬೋದಾದರೆ, ಕೃಷಿ ಇಲಾಖೆ ವತಿಯಿಂದ 90% ಸಬ್ಸಿಡಿ ಟ್ರ್ಯಾಕ್ಟರ್ ಕಲ್ಟಿವೇಟರ್ನ ಪಡೆಯಲು ಅವಕಾಶವನ್ನು ಕೊಡಲಾಗಿದೆ. ಅಂದರೆ 90% ಸಬ್ಸಿಡಿ ಅಂತಂದರೆ 1,90,000 ರೂಪಾಯಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಬರೀ 10,000 ರೂಪಾಯಿ ಕೊಡಬೇಕು ಅಷ್ಟೇ. ಅದಕ್ಕೆ 90% ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ. ಅದಕ್ಕೆ ಬೇಕಾಗೋದ ದಾಖಲೆಗಳು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅದರ ಬಗ್ಗೆ ನೋಡೋಣ. ಕೃಷಿ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಕಲ್ಟಿವೇಟರ್ ಸಬ್ಸಿಡಿ ಸ್ಕೀಮಲ್ಲಿ ವಿವಿಧ ಯಂತ್ರಗಳಿಗೆ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇದೇ ಮಾದರಿಯಲ್ಲಿ ರೈತರು ಟ್ರ್ಯಾಕ್ಟರ್ ಕಲ್ಟಿವೇಟರ್ ಖರೀದಿಗೆ ಸಬ್ಸಿಡಿಯನ್ನು ಸಹ ಪಡೆಯಬಹುದಾಗಿದೆ. ಇದಕ್ಕಾಗಿ ಅರ್ಜಿ ಸಲ್ಲಿಸಲು ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅದರ ಬಗ್ಗೆ ನೋಡೋಣ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ಕಲ್ಟಿವೇಟರ್ ಎಷ್ಟು ಮೊತ್ತವನ್ನು ರೈತರು ಪಾವತಿ ಮಾಡಬೇಕು, ಸರ್ಕಾರದ ಸಬ್ಸಿಡಿ ಮೊತ್ತ ಎಷ್ಟಿದೆ, ಸರ್ಕಾರ ಅರ್ಜಿಯನ್ನು ಸಲ್ಲಿಸೋ ವಿಧಾನ ಹೇಗಿದೆ, ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳನ್ನು ಅದನ್ನು ನೋಡ್ತಾ ಇದ್ದರೆ, ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಕೃಷಿ ಇಲಾಖೆ ಬೇಕಾದ ಅರ್ಹತೆಗಳು ಏನಂತಂದರೆ, ಕೃಷಿ ಇಲಾಖೆಯಿಂದ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯಲ್ಲಿ ಟ್ರ್ಯಾಕ್ಟರ್ ಕಲ್ಟಿವೇಟರ್ನ ಪಡೆಯಲು ಅರ್ಜಿ ಸಲ್ಲಿಸಲು ರೈತರು ಈ ಕೆಳಗೆ ತಿಳಿಸಿರುವ ಅರ್ಹತೆಯನ್ನು ಹೊಂದಿರಬೇಕು. ಮೊದಲನೇದಾಗಿ ಇಲ್ಲಿ ಅರ್ಜಿದಾರರ ರೈತರ ಹೆಸರಿನಲ್ಲಿ ಕೃಷಿ ಜಮೀನನ್ನು ಹೊಂದಿರಬೇಕು. ಯಾರ್ಯಾರು ಅರ್ಜಿದಾರ ಇದ್ದಾರೆ ಅವರ ರೈತರ ಹೆಸರಲ್ಲಿ ಕೃಷಿ ಜಮೀನು ಇರಬೇಕಾಗುತ್ತೆ. ಅದೇನಾಗಿ ಎರಡನೇದು ರೀತಿಯಾಗಿ ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು. ಅಂದರೆ ಏನಾದರೂ ಅವರು ಖಾಯಂ ನಿವಾಸಿ ಕರ್ನಾಟಕ ಬಿಟ್ಟು ಬೇರೆ ಕಡೆ ಏನಾದರೂ ವಾಸ ಮಾಡ್ತಾಯಿದ್ರೆ, ಬೇರೆ ರಾಷ್ಟ್ರದಲ್ಲಿ ಏನಾದರೂ ಅಥವಾ ಬೇರೆ ರಾಜ್ಯದಲ್ಲಿ ಏನಾದರೂ ವಾಸ ಮಾಡ್ತಾಯಿದ್ದಾರೆ ಅಂಥವರಿಗೆ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇರೋದಿಲ್ಲ. ಕರ್ನಾಟಕದಲ್ಲಿದ್ದು ಕರ್ನಾಟಕ ಡಾಕ್ಯುಮೆಂಟ್ಸ್ಗಳಿದ್ದು ಕರ್ನಾಟಕದಲ್ಲೇ ರೈತರಾಗಿದ್ದರೆ ಅಂಥವ್ರಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ಮೂರನೇದಾಗಿ ಅರ್ಜಿದಾರರು ರೈತರು ಸಣ್ಣ ಅಥವಾ ಅತಿ ಸಣ್ಣ ರೈತರ ವರ್ಗಕ್ಕೆ ಸೇರಿದವರಾಗಿರಬೇಕು. ಅಂದರೆ ಅವರಿಗೆ 5 ಎಕರೆಗಿಂತ ಕಮ್ಮಿ ಏನಾದರೂ ಜಮೀನಿದ್ದರೆ ಅಂಥವ್ರು ಮಾದರಿ ಒಂದು ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶ ಇರುತ್ತೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ ಈಗಾಗಲೇ ಏನಾದರೂ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಸಬ್ಸಿಡಿಯನ್ನು ಏನಾದರೂ ಪಡೆದಿದ್ದರೆ ಅಂಥವ್ರಿಗೆ ಈ ಸಹಾಯಧನವನ್ನು ಯಾವುದೇ ರೀತಿಯಾಗಿ ಅವಕಾಶವನ್ನು ಇರೋದಿಲ್ಲ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಕಲ್ಟಿವೇಟರ್ ಏನಾದರೂ ತಗೋಬೇಕಾದ್ರೆ ಅದಕ್ಕೆ ಎಷ್ಟು ರೇಟ್ ಇದೆ ಅದರ ಬಗ್ಗೆ ನೋಡಬೇಕಾದ್ರೆ ಇಲ್ಲಿ ಸಂಪೂರ್ಣವಾಗಿ ಪೂರ್ಣ ದರವನ್ನು ನೋಡಬೇಕಾದ್ರೆ 54,000 ರೂಪಾಯಿ ಇದರ ಕಾಸ್ಟ್ ಇದೆ. ಅಂದರೆ ಒಂದು ಕಲ್ಟಿವೇಟರ್ನ ಪ್ರೈಸು 54,000 ರೂಪಾಯಿ ಇದೆ. ಅದಕ್ಕೆ ಸಾಮಾನ್ಯ ವರ್ಗಕ್ಕೆ ಸೇರಿದಂಥ ಅಂದರೆ OBC ಜನಾಂಗ ಅಥವಾ ಜನರಲ್ ಕ್ಯಾಟಗರಿ ಏನಾದರೂ ಇದ್ದರೆ ಅಂಥ ರೈತರಿಗೆ 50% ಸಬ್ಸಿಡಿ ಇದೆ. 50% ಸಬ್ಸಿಡಿ ಅಂದರೆ 29,500 ರೂಪಾಯಿಯಲ್ಲಿ ಪಾವತಿಸಿ ಮಾಡಬೇಕು ಸಾಮಾನ್ಯ ವರ್ಗಕ್ಕೆ. ಅದೇ ರೀತಿಯಾಗಿ SC/ST ರೈತ ಏನಾದರೂ ಇದ್ದರೆ SC/ST ವರ್ಗಕ್ಕೆ ಸೇರಿದವರಾಗಿದ್ದರೆ ಅವರಿಗೆ 90% ಸಬ್ಸಿಡಿ ಇದೆ. ಅದಕ್ಕೆ 9,900 ರೂಪಾಯಿಲಿ ಪೇಮೆಂಟ್ ಮಾಡಿಕೊಂಡು ನೀವೊಂದು ಕಲ್ಟಿವೇಟರ್ನ ತೆಗೆದುಕೊಳ್ಬೋದಾಗಿದೆ. ಅದಕ್ಕೆ ಬೇಕಾಗುವಂಥ ದಾಖಲೆಗಳು ನೋಡ್ತಾ ಇದ್ದೀವಿ. ಒಂದು ಕಲ್ಟಿವೇಟರ್ನ ಈ ಥರ ನೋಡ್ಬೋದು ಯಾವ ಥರ ಇದೆ. ಈ ಟೈಪ್ ಅಂದರೆ ಕ್ಲ್ಯಾಂಪಲ್ಲಿ ಒಂದು ಕಲ್ಟಿವೇಟರ್ನ ರೆಡಿ ಮಾಡಲಾಗಿದೆ. ಇದಕ್ಕೆ 400 mm ಡೆಪ್ತ್ ಇದೆ. ಹಾಗೆ ಇದರ ವೇಟ್ ನೋಡಬೇಕಾದ್ರೆ 250 kg ಇದರ ವೇಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ನೋಡಬೇಕಾದ್ರೆ ಇದಕ್ಕೆ ಬೇಕಾಗಲು ದಾಖಲೆಗಳು ಏನಂತಂದರೆ, ಇದಕ್ಕೆ ಬೇಕಾಗಿರೋ ದಾಖಲೆಗಳು ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಇರಬೇಕು. ಅರ್ಜಿದಾರ ಆಧಾರ್ ಕಾರ್ಡು ಕರ್ನಾಟಕದೇ ಆಗಿರಬೇಕು. ಎರಡನೇದಾಗಿ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಮೂರನೇದಾಗಿ ಫೋಟೋ ಇರಬೇಕು, 2 ಫೋಟೋ ಬೇಕಾಗುತ್ತೆ. ಅದೇ ರೀತಿಯಾಗಿ ನಾಲ್ಕನೇದಾಗಿ ಜಮೀನಿನ ಪಹಣಿ, ನಿಮ್ಮ ಹೆಸರಲ್ಲಿ ಇದ್ದಂಥ ಒಂದು ಪಹಣಿ ಅಂದರೆ ಒರಿಜಿನಲ್ ಪಹಣಿಯನ್ನು ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ರೇಷನ್ ಕಾರ್ಡನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಅದೇ ರೀತಿಯಾಗಿ ಅದರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಕೂಡ ತೆಗೆದುಕೊಂಡು ಹೋಗಬೇಕು. ಇವೊಂದು ದಾಖಲೆಗಳೊಂದಿಗೆ ಎಲ್ಲಿ ವಿಸಿಟ್ ಮಾಡಬೇಕು ಅಂತಂದರೆ, ಇವೊಂದು ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ
ಈ ಒಂದು ಕಲ್ಟಿವೇಟರ್ ಪಡೆದುಕೊಳ್ಬೇಕಾದ್ರೆ ಇವೆಲ್ಲ ದಾಖಲೆಗಳ ಜೊತೆಗೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆಗೆ ಹೋಗಬೇಕು ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಬೇಕು. ಭೇಟಿ ಮಾಡಿದ ನಂತರ ಅಲ್ಲಿ ಒಂದು ಫಾರ್ಮೆಟ್ ಕೊಡ್ತಾರೆ. ಆ ಒಂದು ಫಾರ್ಮೆಟ್ ಫಿಲ್ಅಪ್ ಮಾಡಿ ಈ ಒಂದು ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಸುಮಾರು 6 ತಿಂಗಳ ಒಳಗಾಗಿ, ಅಂದರೆ ಕೆಲವೊಬ್ಬರಿಗೆ 3 ತಿಂಗಳಲ್ಲಿ ಬರ್ತಾಯಿದೆ, ಸುಮಾರು 6 ತಿಂಗಳ ಒಳಗಾಗಿ ನಿಮಗೆ ಈ ಒಂದು ಕಲ್ಟಿವೇಟರ್ನ ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಇನ್ನವರೆಗೆ ಯಾರು ರೈತರು ಒಂದು ಕಲ್ಟಿವೇಟರ್ನ ಖರೀದಿ ಮಾಡಬೇಕಂತ ಏನಾದರೂ ಪ್ಲಾನ್ ಮಾಡ್ತಾಯಿದ್ರೆ ಅಂಥ ರೈತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.